ನಮಸ್ಕಾರ. ಜೀವನ ಪರ್ಯಂತ ಸಾಲದ ಸುಳಿಗೆ ಸಿಲುಕಿಕೊಳ್ಳುವ ರಾಶಿ ನಕ್ಷತ್ರಗಳು ಯಾವುವು? ನೋಡ್ರಿ, ಮಕರ ರಾಶಿ, ಕುಂಭರಾಶಿ, ಮೇಷ ರಾಶಿ ಲೈಫ್ ಟೈಮ್ ಸಾಲದ ರಾಶಿಗಳು ಅಂತ ಹೇಳಿದರೂ ತಪ್ಪೇನಿಲ್ಲ. 100ಕ್ಕೆ 70% ಆಫ್ ದಿ ಪೀಪಲ್ಸು ಈ ಮಕರ ರಾಶಿ, ಕುಂಭರಾಶಿ, ಮೇಷರಾಶಿನರು ಸಾಲದ ಸುಳಿಗೆ ಸಿಲುಕಿ ಒದ್ದಾಡ್ಬಿಡ್ತಾರೆ. ಆಸೆಗಳು ಜಾಸ್ತಿ ಇವರಿಗೆ. ಮೈಂಡು ಸ್ವಲ್ಪ ಫ್ಲೋಟಿಂಗ್ ಇರುತ್ತೆ. ಒಂದೇ ಕಡೆ ಫೋಕಸ್ ಮಾಡಲ್ಲ, ಒಂದೇ ಜಾಬ್ ಮೇಲೆ ಫೋಕಸ್ ಮಾಡಲ್ಲ, ಒಂದೇ ಕ್ಷೇತ್ರಕ್ಕೆ ಫೋಕಸ್ ಮಾಡಲ್ಲ. ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ರಂಗದಲ್ಲೂ, ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಕೃಷಿ ವ್ಯವಸಾಯ ಇರ್ಬೋದು, ಎಲ್ಲ ವಿಚಾರದಲ್ಲೂ ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇವರಿಗೆ ಒಂದು ಅಟ್ಯಾಚ್ಮೆಂಟ್ಸು ನಂಟು ಇರುತ್ತೆ. ಆಸೆಗಳು ಜಾಸ್ತಿ. ಸ್ಪೀಡು, ಸಿಕ್ಕಾಬಟ್ಟೆ ಸ್ಪೀಡು. ಮಾಡಿಬಿಡ್ಬೇಕು, ಅಂದುಕೊಂಡಿದ್ದು ಮಾಡಬೇಕು. ಅದು ಬೇಡ ಅಂದರೆ ಬೇಡ, ಇದು ಬೇಡ ಅಂದರೆ ಬೇಡ, ಅದು ಬೇಕು ಅಂದರೆ ಬೇಕು. ಹಂಗೆ ಸ್ವಲ್ಪ ಸ್ಪೀಡ್ ಇರ್ತಾರೆ, ಜೋರು ಇರ್ತಾರೆ. ಎಲ್ಲೋ ಒಂದು ಕಡೆ ಈ ಆಸೆ ದುರಾಸೆಗೆ ಎಲ್ಲೋ ಒಂದು ಕಡೆ ಅವರು ಈ ಸಾಲದ ಸುಳಿಗೆ ಸಿಗಾಕೋಣಂಥ ಚಾನ್ಸಸ್ ಇರುತ್ತೆ. ಮಕರ ರಾಶಿ, ಕುಂಭರಾಶಿ, ಮೇಷರಾಶಿನರು. ಇನ್ನು ವೃಷಭ ರಾಶಿ, ಸಿಂಹರಾಶಿನರು ಹೆಂಡತಿ ಮಕ್ಕಳು ಚೆನ್ನಾಗಿರಲಿ, ಅಪ್ಪ ಅಮ್ಮ, ತಂಗಿ ಅಣ್ಣ ಬಾಮೈದ, ತಂಗಿ ತಮ್ಮ, ಅಕ್ಕ ತಂಗಿ ಕುಟುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಎಲ್ಲೋ ಒಂದು ಕಡೆ ಇವರು ಸಿಗಾಕೊಂಬಿಡ್ತಾರೆ ಸಾಲದ ಸುಳಿಗೆ. ಇನ್ನು ಮಿಥುನ ರಾಶಿ, ಕನ್ಯಾ ರಾಶಿನರು ಸ್ವಲ್ಪ ಶಾರ್ಪ್ ಇರ್ತಾರೆ ಇವರು. ಇನ್ನು ಸಾಲದ ಸುಳಿಗೆ ಸಿಗಾಕೊಂಡ್ರೆ ಈ ಮಿಥುನ ರಾಶಿ ಈ ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರ ಸಿಗಾಕೊಂಬೋದು. ಇನ್ನು ಕನ್ಯಾ ರಾಶಿನರು ಸ್ವಲ್ಪ ಶಾರ್ಪು, ಅಷ್ಟು ಬೇಗ ಸಿಗಾಕೊಳ್ಳಲ್ಲ, ಹುಷಾರಾಗ್ಬಿಡ್ತಾರೆ. ಮಿಥುನ ರಾಶಿನರು ಅಷ್ಟೇ, ಅಷ್ಟು ಬೇಗ ಸಾಲದ ಸುಳಿಗೆ ಸಿಗಾಕೊಳ್ಳಲ್ಲ. ಇನ್ನು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿನರು ಆ ಬಿಸ್ನೆಸ್ ಮಾಡ್ತೀನಿ, ಈ ಜಾಬ್ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಚೀವ್ ಮಾಡೋಕ್ಕೋಗಿ ಪಾಪ ಇವರೆಲ್ಲೋ ಒಂದು ಕಡೆ ಸಾಲದ ಸುಳಿಗೆ ಸಿಗಾಕೊಂಬಿಡ್ತಾರೆ. ಇನ್ನು ತುಲಾ ರಾಶಿನರು ತಕ್ಕಡಿ ಇದ್ದಂಗೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಾರೆ. ಅದರಲ್ಲೂ ತುಲಾ ರಾಶಿ ವಿಶಾಖ ನಕ್ಷತ್ರದವರು ಸ್ವಲ್ಪ ಸಾಲದ ಸುಳಿಗೆ ಸಿಗಾಕಂತಾರೆ. ಇನ್ನು ಸ್ವಾತಿ ನಕ್ಷತ್ರದ ಸ್ವಲ್ಪ ಬುದ್ಧಿವಂತರು. ಇನ್ನು ಈ ಧನುರಾಶಿಯಲ್ಲಿ ಮೂಲಾ ನಕ್ಷತ್ರದರು ಅವರು ಸಾಲದ ಸುಳಿಗೆ ಸಿಗಾಕೋಣ ಚಾನ್ಸಸ್ ಇರುತ್ತೆ. ಪಾಪ ಈ ಧನುರಾಶಿ 1ನೇ ಪಾದ, 2ನೇ ಪಾದ, 3ನೇ ಪಾದದಲ್ಲಿ ಸ್ವಲ್ಪ ಸ್ಟ್ರಗ್ಲಿಂಗು. ಯಾಕೆಂದರೆ ಪಾಸ್ಟ್ ಲೈಫಿಂದನೇ ಒತ್ಕೊಂಬಂದುಬಿಟ್ಟಿರ್ತಾರೆ ನೆಗೆಟಿವ್ಸ್ನ. ಧನುರಾಶಿ ಮೂಲಾ ನಕ್ಷತ್ರ ಎಲ್ಲೋ ಒಂದು ಕಡೆ ಸಿಗಾಕೊಂಬಿಡ್ತಾರೆ. ಇನ್ನು ಧನುರಾಶಿ ಪೂರ್ವಾಷಾಢ ನಕ್ಷತ್ರದವರು ಅಷ್ಟು ಬೇಗ ಸಾಲದ ಸುಳಿಗೆ ಸಿಗಾಕೊಳ್ಳಲ್ಲ, ಭಾಳ ಇಂಟೆಲಿಜೆಂಟ್ ಪರ್ಸನ್ಸ್ಗಳು ಇವರು. ಇನ್ನು ಮೀನರಾಶಿ ರೇವತಿ ನಕ್ಷತ್ರದರು ಇವರು ಅಷ್ಟೇ, ಇವರಿಗೆ ಪ್ಲ್ಯಾನಿಂಗ್ ಇರಲ್ಲ ದುಡ್ಡಿನ ವಿಚಾರದಲ್ಲಿ. ಯಾರಿಗಾದರೂ ದುಡ್ಡು ಕೊಟ್ಟರೆ ಅವ್ರಿಗೆ ಕೇಳಬೇಕು ಅನ್ನೋ ಒಂದು ಮನೋಭಾವಗಳು ಇರೋದಿಲ್ಲ. ಇನ್ನು ಮೀನರಾಶಿ ಉತ್ತರ ಭದ್ರ ನಕ್ಷತ್ರದರು ಸಾಲದ ಸುಳಿಗೆ ಸಿಗಾಕೋಣಂಥ ಚಾನ್ಸಸ್ಗಳು ಎಲ್ಲ ಇರುತ್ತೆ. ಇದು 100ಕ್ಕೆ ನನ್ನ ಪ್ರಕಾರ 70 to 80% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಸಿಗಾಕೋಣ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದು ಕಲಿಯುಗ. ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಜಾಸ್ತಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊತಾರೆ. ಏನಂದರೆ ಆಸೆ, ದುರಾಸೆ ಎಲ್ಲ ಬೇಕು. ಸೈಟ್ ಬೇಕು, ಮನೆ ಬೇಕು, ಕಾರ್ ಬೇಕು, ಅರ್ಧ kg ಬಂಗಾರ ಬೇಕು, ಐಷಾರಾಮಿ ಜೀವನಗಳು ಬೇಕು, ಮಕ್ಕಳಿಗೆ ಲಕ್ಷಗಟ್ಟಲೆ ಸ್ಕೂಲು ಕಾಲೇಜುಗಳಿಗೆ ಫೀಸ್ ಕಟ್ಟಬೇಕು, ಮದುವೆಗಳು ಗ್ರ್ಯಾಂಡಾಗಿ ಮಾಡಬೇಕು. ಹುಡುಗಾಟದ್ದಲ್ವಲ್ಲ, ಈ ಕಲಿಯುಗದಲ್ಲಿ ಬದುಕ್ತಿರೋದೇ ದೊಡ್ಡ ವಂಡರು. ಹೇಳ್ತಾ ಇದ್ದೀನಲ್ಲ, ಆರೋಗ್ಯ ದುಡ್ಡು 2 ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ನಮಸ್ಕಾರ.